ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೇಲ್ ಸ್ಮೈಲ್ಸ್. ಈ ವರ್ಷ ನಾವು ರಕ್ಷಾಬಂಧನನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಈ ವರ್ಷ ರಾಖಿನ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ. ತುಂಬ ಚೆನ್ನಾಗಿದ್ವು. ಇದು ಶ್ರೇಷ್ಠಂಗೆ ಮತ್ತು ಅಮರಣ್ಣಂಗೆ. ಜೊತೆಗೆ ಒಂದು ಗ್ರೀಟಿಂಗ್ ಕಾರ್ಡ್ ಮತ್ತು ರೋಲಿ ಚಾವಲ್ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಈ ಸೆಟ್ಟನ್ನು ಅಪ್ಪಾಜಿ ಮತ್ತು ಅಪ್ಪಿಗೆ ತರಿಸಿದ್ದು ತಂಗಿ ಕಟ್ಟಲಿಕ್ಕೆ. ಮತ್ತು ನಮ್ಮ ಶ್ರೇಷ್ಠ ಮರಿಗೆ ಅವರ ಅಕ್ಷುಮನಿ ಕೂಡ ಒಂದು ರಾಖಿ ಕಳಿಸಿದ್ರು. ಶಿವಂದು ತುಂಬ ಚೆನ್ನಾಗಿತ್ತು. ಸೊ ಎಲ್ಲನೂ ಮೊದಲು ರೆಡಿ ಮಾಡಿಕೊಂಡೆ. ಆತೆ, ತಟ್ಟೆ, ಕುಂಕುಮ, ಅರಿಶಿನ ಎಲ್ಲನೂ, ಮತ್ತು ನನ್ನ ಔಟ್ಫಿಟ್ಟು ಮತ್ತು ಜ್ಯುವೆಲ್ರಿ ಎಲ್ಲನೂ ಒಂದಿನ ಮುಂಚೆನೇ ರೆಡಿ ಮಾಡಿಟ್ಕೊಂಡಿದ್ದೆ ಈ ಥರ. ಓಕೆ, ರಕ್ಷಾಬಂಧನ ದಿನ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕಲಿಕ್ಕೆ ರೆಡಿ ಆದೆ. ಹಿಂದಿನ ದಿನನೇ ಒಂದಿಷ್ಟು ಡಿಸೈನನ್ನು ಪಿಂಟ್ರೆಸ್ಟಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೆ. ಸೊ ಹಾಗೆ ಟ್ರೈ ಮಾಡಿದ್ರಾಯ್ತು ಅಂದ್ಕೊಂಡು ರಂಗೋಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಗೊತ್ತಿಲ್ದಿರ ಏನೋ ಒಂಥರ ಹೊಸ ಡಿಸೈನನ್ನು ಕ್ರಿಯೇಟ್ ಮಾಡಿದ್ದೀನಿ. ನೀವು ಕೂಡ ನೆಕ್ಸ್ಟ್ ಇಯರ್ ಇದನ್ನು ಟ್ರೈ ಮಾಡ್ಬೋದು ನಿಮ್ಮ ಮನೆ ಮುಂದೆ ಹಾಕಲಿಕ್ಕೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನಾನು ರಂಗೋಲಿ ಮುಗಿಯೋಷ್ಟೊತ್ತಿಗೆ ನನ್ನ ಮಗ ಕೂಡ ಎದ್ದು ಬಂದ್ಬಿಟ್ಟ. ನೋಡಿದ ತಕ್ಷಣ ಅಮ್ಮ ಇಲ್ಲಿ ರಾಖಿ ಹಾಕಿದ್ವಿ, ಇಲ್ಲಿ ನೋಡಿ ಸಣ್ಣದೊಂದು ಹಾರ್ಟ್ ಅದ ನೋಡಿಲಿ ಅಂತ ಹೇಳ್ತಿದ್ದ. ರಂಗೋಲಿ ಹಾಕೋದಾದ್ಮೇಲೆ ಇಬ್ರು ಕೂಡಿ ಒಳಗಡೆ ಹೋದ್ವಿ. ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಿಟ್ಕೊಂಡೆ. ಇವತ್ತು ಅವಲಕ್ಕಿ ಸುಸ್ಲ ಮಾಡಿದ್ರಾಯ್ತು ಅಂದ್ಕೊಂಡಿದ್ದೆ. ಅಣ್ಣಂಗೂ ಹೇಳಿದ್ದೆ ಈ ಕಡೆನೇ ನಾಷ್ಟ ಮಾಡ್ಲಿಕ್ಕೆ ಬಾ ಅಂತ. ಸೊ ಅವನು ಬರೋನಿದ್ದ. ಸೊ ನಾನು ಅವಲಕ್ಕಿ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ. ಇವಾಗ ಒಗ್ಗರಣೆ ಕೊಡೋಕ್ಕೂ ಮುಂಚೆನೇ ಅವಲಕ್ಕಿನ ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಯೂಶ್ವಲಿ ನಾನು ಅವಲಕ್ಕಿ ಸುಸ್ಲ ಮಾಡಿದಾಗ ಅಥವಾ ಚುರುಮುರಿ ಸುಸ್ಲ ಮಾಡಿದಾಗ ಒಗ್ಗರಣೆಗೆ ಈ ಥರ ಒಂದಿಷ್ಟು ಹಾಲು ಹಾಕ್ಕೊಳ್ತೀನಿ. ಇದರಿಂದ ತುಂಬ ಮೆತ್ತಗಾಗುತ್ತೆ ಅವಲಕ್ಕಿ. ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ಕೂಡ. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಟ್ಟು ನಾನು ಕೂಡ ಸ್ನಾನ ಮತ್ತು ಪೂಜೆ ಎಲ್ಲ ಮಾಡಿದೆ.
ನಾನು ಕಪ್ಪು ಮಾಡೋದನ್ನು ಮರೆತುಬಿಟ್ಟಿದ್ದೆ. ಸೊ ಅದನ್ನು ಇವಾಗ ಮಾಡ್ಕೊಳ್ತಿದ್ದೀನಿ, ಒಂದು ಸ್ಪೂನ್ ಕೆಳಗಡೆ ಈ ಥರ. ಆಮೇಲೆ ನಾನು ಕೂಡ ರೆಡಿ ಆದೆ. ಈ ಥರ ಫೆಸ್ಟಿವ್ ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡಿದ್ದೀನಿ. ಆದಷ್ಟು ಬೇಗ ವಿಡಿಯೋ ಕೂಡ ಶೇರ್ ಮಾಡ್ತೀನಿ, ಮಿಸ್ ಮಾಡದೆ ನೋಡಿ ಆಯಿತಾ. ಸೊ ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ ಮತ್ತು ಅಣ್ಣನೂ ಬಂದಾಯಿತು. ಬನ್ನಿ ರಕ್ಷಾಬಂಧನ ಸೆಲೆಬ್ರೇಟ್ ಮಾಡೋಣ. ಇವಾಗ ನನ್ನ ಮಗ ಟಾಡ್ಲರ್ ಫೇಸಲ್ಲಿದ್ದಾನೆ. ಕ್ವೆಶನ್ಸ್ ಕೇಳೋದು ಜಾಸ್ತಿ. ಚಿಕ್ಕದಾಗಿ ಕುಂಕುಮ ಹಚ್ಚಿದ್ರೆ ದೊಡ್ಡದು ಬೇಕು ಅಂತಾನೆ, ದೊಡ್ಡದಾಗಿ ಹಚ್ಚಿದ್ರೆ ಚಿಕ್ಕದು ಬೇಕು ಅಂತಾನೆ. ಸೊ ಅದಕ್ಕೆ ಅವನಿಗೆ ಕೇಳಿ ಆಮೇಲೆ ಮುಂದೆ ಮಾಡೋದು. ಯಾವ್ದು ಬೇಕು ಅಂತ ಕೇಳಿದ್ರೆ 4 ಬೇಕು ಅಂತ ಹೇಳ್ದ. ರಾಖಿಗೂ ಕೂಡ ಹಾಗೆ ಮಾಡ್ದ. ಮೊದಲು ಕೃಷ್ಣನ್ ಬೇಕಂತ ಹೇಳಿದ್ದ, ಆಮೇಲೆ ಅದು ಕೂಡ ಚೇಂಜ್ ಆಯಿತು. ಇಲ್ಲ ನನಗೆ ಇದೇ ಬೇಕು ಅಂದ. ಕಟ್ಟಬೇಕಾದ್ರೂ ಕೇಳಿದೆ ನಾನು ಸರಿ ಯಾವ್ದು ಬೇಕು ಅಂತ. ಇಲ್ಲಾಂದರೆ ಸುಮ್ಮನೆ ಅನ್ನೆಸೆಸರಿ ಟ್ಯಾಂಟ್ರಮ್ ಶುರು ಆಗುತ್ತೆ. ನಿಮ್ಮನೇಲೂ ಕೂಡ ಈ ಥರ 3 to 5 year old ಚಿಲ್ಡ್ರನ್ ಇದ್ದರೆ ಅವರಿಗೆ ಆಪ್ಷನ್ಸ್ ಕೊಡಿ ಯಾವಾಗಲೂ. ಈ ಏಜಲ್ಲಿ ಅವರಿಗೆ ಚೂಸ್ ಮಾಡೋದಂದರೆ ತುಂಬ ಇಷ್ಟ, ಮತ್ತು ನಮ್ಮ ಕೆಲಸನೂ ಸ್ವಲ್ಪ ಈಸಿ ಆಗುತ್ತೆ. ಹಬ್ಬ ಎಲ್ಲ ಮಾಡೋದಾದ್ಮೇಲೆ ನಾವು ಕೂಡ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿದ್ವಿ ಚೆನ್ನಾಗಿ, ಮತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ. ಆಮೇಲೆ ಅಣ್ಣ ಮತ್ತು ಅಪ್ಪಿ ಅವ್ರವ್ರ ಕೆಲಸದ ಮೇಲೆ ಹೊರಗಡೆ ಹೋದರು. ಅದಾದಮೇಲೆ ನಮ್ಮ ಅತ್ತೆ ಮತ್ತು ಅತ್ತೆ ಮಗಳು ಊರಿಂದ ಬಂದಿದ್ದರು, ಅವರು ಕೂಡ ನಾಷ್ಟ ಮಾಡಿದರು. ಆಮೇಲೆ ಅವರೆಲ್ಲ ಹೋದ್ಮೇಲೆ ನಾನು ಮಧ್ಯಾಹ್ನಕ್ಕೆ ಅಪ್ಪಾಜಿ ಬರೋಷ್ಟೊತ್ತಿಗೆ ಅಡುಗೆ ಮಾಡಬೇಕಾಗಿತ್ತು. ಸೊ ಮೊದಲು ಅಡುಗೆ ಮಾಡಿದೆ. ಮೇಕಪ್ ಕೂಡ ರಿಮೂವ್ ಮಾಡ್ಲಿಕ್ಕೆ ಟೈಮ್ ಇರಲಿಲ್ಲ, ಇರಲಿ ಬಿಡು ಅಂದ್ಕೊಂಡು ಮೊದಲು ಅಡುಗೆ ಮುಗಿಸ್ದೆ. ನಾನು ಬಿಸಿ ಬಿಸಿ ಚಪಾತಿ ಮಾಡೋಷ್ಟೊತ್ತಿಗೆ ನನ್ನ ಮಗ ಕೂಡ ಊಟ ಮಾಡ್ದ. ಆಮೇಲೆ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಿದೆ. ಊಟ ಆದ ತಕ್ಷಣ ಅಮ್ಮ ಆಟ ಆಡೋಣ ಬಾ ಅಂತ ಕರೀತಿದ್ದ. ಸೊ ಅದಕ್ಕೆ ಇಬ್ಬರು ಕೂಡಿ ರೌಂಡಲ್ಸ್ ತೊಗೊಂಡು ಆಟ ಆಡ್ತಿದ್ದೀವಿ. ಇಲ್ಲಿ ದೀಸ್ ಟಾಯ್ಸ್ ಆರ್ ಸೋ ಗುಡ್. ಇಲ್ಲಿ ನೋಡಿ ಡಿಫ್ರೆಂಟ್ ಶೇಪ್ಸನ್ನು ಮಾಡ್ತಿದ್ದಾನೆ, ಸ್ಕ್ವೈರ್, ಓವಲ್ ಮತ್ತು ಸೆಮಿ ಸರ್ಕಲ್ ಥರ. ಈ ರೌಂಡಲ್ಸನ್ನು ನಾವು ಬೈ ಮಾಡಿಲ್ಲ, ಆ್ಯಕ್ಚುಲಿ ಇದು ನಮಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಗಿವ್ ಅವೇಯಲ್ಲಿ ವಿನ್ ಆಗಿದ್ವಿ. ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಗಿಫ್ಟ್, ಬಟ್ ಕ್ವಾಲಿಟಿ ಮಾತ್ರ ಅಮೇಝಿಂಗ್. ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ನಾನು ಕೂಡ ಊಟ ಮಾಡಿದೆ. ನನಗೆ ಒಂದು ಪಾರ್ಸಲ್ ರಿಸೀವ್ ಆಗಿತ್ತು ಫ್ಲಿಪ್ಕಾರ್ಟಿಂದ. ಸೊ ಅದನ್ನು ಲೈವ್ ಆಗಿ ಓಪನ್ ಮಾಡೋಣ ಅಂದ್ಕೊಂಡ್ವಿ ಇಬ್ಬರು ಕೂಡಿ. ಸೊ ಬನ್ನಿ ಓಪನ್ ಮಾಡಿ ನೋಡೋಣ ಏನಿದೆ ಇದರಲ್ಲಿ ಅಂತ. ಓಕೆ, ಆ್ಯಕ್ಚುಲಿ ಇದೊಂದು ಡ್ರಾವರ್ ಇದೆ, ಇದನ್ನು ನಾವೇ ಅರೇಂಜ್ ಮಾಡ್ಕೋಬೇಕು ಆಯಿತಾ. ಶ್ರೇಷ್ಠನ ಬಟ್ಟೆ ಇಡಲಿಕ್ಕೆ ಅಂತ ತರಿಸ್ಕೊಂಡಿದ್ದೀನಿ ಇದನ್ನು. ಒಂದು ವಸ್ತುಗಳು ಅವನಿಗೆ ಆಕ್ಸೆಸಬಲ್ ಇರಲಿ ಅನ್ನೋ ಕಾರಣಕ್ಕೆ ಇದನ್ನು ತರಿಸ್ಕೊಂಡಿದ್ದೀನಿ. ಸದ್ಯಕ್ಕೆ ಇದರಲ್ಲಿ ಅವನ ಬಟ್ಟೆ ಹಾಕಿಡಬೇಕು ಅಂದ್ಕೊಂಡಿದ್ದೀನಿ. ಮುಂದೆ ಬೇಕಾದರೆ ಸ್ಟೇಷ್ನರಿ ಅಥವಾ ಬುಕ್ಸು ಅದೆಲ್ಲ ಹಾಕಿಟ್ಕೊಳ್ಳೋಕ್ಕೆ ಬರುತ್ತೆ. ತುಂಬ ಸ್ಪೇಷಿಯಸ್ ಇದೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಈ ಥರ ನಾನು ಏನಾದರೂ ಮಾಡಬೇಕಾದ್ರೆ ಅವನ್ನೂ ಕೂಡ ಇನ್ವಾಲ್ವ್ ಮಾಡ್ಕೋತೀನಿ, ಬಿಕಾಸ್ ಹೀ ಈಸ್ ಕ್ಯೂರಿಯಸ್ ಆ್ಯಂಡ್ ಹೀ ಫೀಲ್ಸ್ ಲೈಕ್ ಹೀ ಈಸ್ ಇಂಪಾರ್ಟೆಂಟ್ and he always wants to help me. So most of the time we do everything together.
ಓಕೆ, ಇಟ್ ಈಸ್ ಆಲ್ಮೋಸ್ಟ್ ರೆಡಿ ನೌ. ಇದರಲ್ಲಿ 6 ಕಂಪಾರ್ಟ್ಮೆಂಟ್ಸ್ ಇದೆ, ವಿಚ್ ಇಸ್ ಅ ಗುಡ್ ಥಿಂಗ್. ಲುಕ್ ಎಟ್ ದಟ್ ಹ್ಯಾಪಿ ಡ್ಯಾನ್ಸ್. ಓಕೆ, ಇದನ್ನು ಈ ಥರ ಇಟ್ಕೊಂಡಿದ್ದೀನಿ. ರೆಂಟೆಡ್ ಹೌಸಲ್ಲಿ, ಹಾಸ್ಟೆಲಲ್ಲಿ, ಪಿ ಜಿಲಿ ಇರೋರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಶ್ರೇಷ್ಠನ ಮಲಗಿಸಿ ನಾನು ಕ್ಲಾಸಸ್ ತಗೊಂಡೆ. ನನ್ನ ಕ್ಲಾಸಸ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಅವನು ಎದ್ದು ಬಂದ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಆಮೇಲೆ ಸ್ವಲ್ಪ ಸ್ಯಾಂಡಿಂದ ಆಡ್ತೀನಿ ಅಂದ. ಸೊ ಸ್ಯಾಂಡ್ ಆಡ್ತಿದ್ದಾನೆ ಇಲ್ಲಿ. ಅವನ ಆಟ ಎಲ್ಲ ಮುಗಿದ್ಮೇಲೆ ಹೊಸ ಡ್ರಾಲ್ಲಿ ಬಟ್ಟೆನೆಲ್ಲ ಇಟ್ವಿ. ಫಸ್ಟ್ ಡ್ರಾರಲ್ಲಿ ಒಕೇಶ್ನಲ್ ವೇರ್ಸು ಮತ್ತು ಸೆಕೆಂಡ್ ಡ್ರಾರ್ನಲ್ಲಿ ಎವ್ರಿಡೇ ಟೀ ಶರ್ಟ್ಸು ಮತ್ತು ಥರ್ಡ್ ಡ್ರಾರಲ್ಲಿ ಎವ್ರಿಡೇ ಶಾರ್ಟ್ಸ್ ಆ್ಯಂಡ್ ಪ್ಯಾಂಟ್ಸು ಇಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ಒಕೇಶ್ನಲ್ ಟೀ ಶರ್ಟ್ಸು ಹೊರಗಡೆ ಹೋದಾಗ ಹಾಕ್ಕೊಳ್ಳಿಕ್ಕೆ, ಆಮೇಲೆ ಒಕೇಶ್ನಲ್ ಪ್ಯಾಂಟ್ಸ್ ಆ್ಯಂಡ್ ವಿಂಟರ್ ವೇರು ಇದರಲ್ಲಿದೆ. ಆಮೇಲೆ ಲಾಸ್ಟ್ ಕಂಪಾರ್ಟ್ಮೆಂಟಲ್ಲಿ ಯೂನಿಫಾರ್ಮ್ಸು ಮತ್ತು ಎಕ್ಸ್ಟ್ರಾ ಕ್ಲಾತ್ಸ್ ಇದೆ. ಈವ್ನಿಂಗ್ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಆಯಿತು ಅವತ್ತು. ಕ್ಲೈಮೇಟ್ ಎಲ್ಲ ಹೇಗಾಗಿದೆ ನೋಡಿ, ಸೋ ಕ್ಲೌಡಿ. ಆಮೇಲೆ ಎಲ್ಲರೂ ಕೂಡಿ ಊಟ ಮಾಡಿ ಮಲ್ಕೊಂಡ್ವಿ. ವೆಲ್, ದಿಸ್ ಈಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. I will see you in my next video. Until then, bye bye.